guys, hey everyone, welcome back to Vaish Explore channel. So today's vlog is gonna be about shopping and parents shopping irutte. So I'm buying a watch for my father and also a dress for my mom. So ನನಗೆ ಗೊತ್ತಿಲ್ಲ ನಮ್ಮಮ್ಮ ಡ್ರೆಸ್ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ ಬಿಕಾಸ್ ಶಿ ಡಸ್ ನಾಟ್ ಶಾಪ್ ವೆರಿ ಫಾಸ್ಟ್, ತುಂಬ ಟೈಮ್ ಬೇಕು ಆ್ಯಂಡ್ ನಮ್ಮ ಹತ್ರ ಇರೋ ಟೈಮ್ ತುಂಬ ಕಡಿಮೆ. ಸೊ ವಿ ಹ್ಯಾವ್ ಟು ಗೋ ಅರ್ಲಿ ಆ್ಯಂಡ್ ಕಮ್ ಬ್ಯಾಕ್ ಅರ್ಲಿ ಆ್ಯಸ್ ಪಾಸಿಬಲ್. ನಮ್ಮಪ್ಪ ಬೇಗ ಕ್ವಿಕ್ಕಾಗಿ ಸೆಲೆಕ್ಟ್ ಮಾಡಿಬಿಡ್ತಾರೆ, ಸೊ ಐ ಡೋಂಟ್ ಹ್ಯಾವ್ ಅ ಇಶ್ಯೂ ವಿತ್ ದ್ಯಾಟ್. We will see my mom will select something or not, and for this we are going for a forum mall. ನಮ್ಮ ಮನೆ ಹತ್ರ ಇರೋ ಹತ್ರ ಮಾಲೇ ಅದು. ಸೊ ಆ್ಯಂಡ್ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಹೋಗಿ ಹೋಗಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಫೋರಮ್ ಮಾಲ್ ಆ್ಯಂಡ್ ಅದಕ್ಕೂ ಮುಂಚೆ ನಮ್ಮಮ್ಮ ಮಾಡಿರೋ ನೂಡಲ್ಸ್ನ ತಿನ್ಕೊಂಡು ಲೆಟ್ಸ್ ಗೋ. ಟೇಸ್ಟಿಂಗ್ ನೂಡಲ್ಸ್ ಆ್ಯಕ್ಚುಲಾಗಿ ನೋಡಿದ್ರೆ ನಾವು ಎಷ್ಟೇ ಆಯಿಲ್ ಹಾಕಿದ್ದು ಅದು ಅಬ್ಸರ್ವ್ ಆಗಿಬಿಟ್ಟಿದೆ ಆಲ್ರೆಡಿ. ಆ್ಯಂಡ್ ಮೈ ಮಾಮ್ ವಾಂಟ್ಸ್ ಟು ಆ್ಯಡ್ ಮೋರ್ ಆಯಿಲ್, ಬೇಡ ಅಂದೆ ನಾನು. ಸಕ್ಕತ್ತಾಗಿದೆ, ಖಾರವಾಗಿ ಮಸಾಲೆ ಚೆನ್ನಾಗಿದೆ. So I'm dressed up, ready ಆದರೆ. So we have to go to Forum Mall because ಪಪ್ಪಾಗೆ ವಾಚ್ ಕೊಡಿಸ್ಬೇಕು ಅಂತ. We are going out now little and my mom wants to buy a frock. I don't know we'll get it or not. And this is my outfit for the day. I'll just show you guys. This is my outfit. Let's go now. ನೋಡಿ, ಬಾಕ್ಸ್ ಓಪನ್ ಆಗಿದ ತಕ್ಷಣ ಲಿಝರ್ಡ್. ಯಾರಿಗಿಷ್ಟ ಇಲ್ಲ ಹೇಳಿ ಲಿಝರ್ಡ್ ಅಂದರೆ. ಆ್ಯಂಡ್ ಫೈನಲಿ ನಮ್ಮಪ್ಪ ಒಂದು 3 to 4 ವಾಚಸ್ ಫೈನಲೈಸ್ ಮಾಡಿದ್ರು. ಆ್ಯಕ್ಚುಲಾಗಿ ನಮ್ಮಪ್ಪಗೆ ಒಂದು ವಾಚ್ ಇಷ್ಟ ಆಗಿತ್ತು, ದ್ಯಾಟ್ ಈಸ್ ದ ಓನ್ಲಿ ಒನ್ ಹೀಸ್ ಗೋಣ ಬೈ. ಬಟ್ ಆದರೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಮ್ಮಪ್ಪ 1, 2, 3 ವಾಚಸ್ ಸೆಲೆಕ್ಟ್ ಮಾಡಿದರು. ಆ್ಯಂಡ್ ಫೈನಲಿ ವಿ ಟುಕ್ ದ ಒನ್ ದ್ಯಾಟ್ ಹೀ ಸೆಲೆಕ್ಟೆಡ್. ಆ್ಯಂಡ್ ಹಾರ್ಡ್ಲಿ ಹೇಳಬೇಕಂದ್ರೆ ನಮ್ಮಪ್ಪ ಸೆಲೆಕ್ಷನ್ ಜಸ್ಟ್ 1/2 an hour ಮುಗೀತು. ಫೈನಲಿ ಇಟ್ಸ್ ಮೈ ಮಾಮ್ ಶಾಪಿಂಗ್ ಟೈಮ್. ಸೊ ನಮ್ಮಮ್ಮ ಎಲ್ಲ ಕಡೆ ಸುತ್ತಾಡಿ ತಿರುಗಾಡಿ ಲಾಸ್ಟಿಗೆ ಬಂದಿದ್ದೆ ಮ್ಯಾಕ್ಸಿಗೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಮಗೆ ಇಷ್ಟ ಆಗಿದ್ದಂದರೆ ಇದು ಒಂದೇ ಡ್ರೆಸ್ಸು. ಬಟ್ ದೆನ್ ಅನ್ಫಾರ್ಚುನೇಟ್ಲಿ ನಮ್ಮಮ್ಮ ಸೈಜ್ ಇರಲಿಲ್ಲ, ಸೊ ವಿ ಹ್ಯಾಡ್ ಟು ಡ್ರಾಪ್ ದ್ಯಾಟ್ ಆಲ್ಸೋ. ನಾವು ಇಟ್ಸ್ ಸ್ನ್ಯಾಕ್ ಟೈಮ್. ಸೊ ನಮ್ಮ ಅಪ್ಪ ಅಮ್ಮಗೆ ಇಬ್ರಿಗೂ ಬರ್ಗರ್ಸ್ ಅಂದರೆ ತುಂಬ ಇಷ್ಟ. ಐ ಡೋಂಟ್ ನೋ ವೈ, ಬಟ್ ಅವ್ರಿಗೆ ತುಂಬಾ ಇಷ್ಟ. ಆ್ಯಂಡ್ ಅವ್ರಿಗೆ ಬರ್ಗರ್ ಕೊಡಿಸಿ ನನಗೆ ಕಾರ್ನ್ ತೊಗೊಂಡು, ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಐ ಜಸ್ಟ್ ಏಟ್ ಕಾರ್ನ್. ದಿಸ್ ಇಸ್ ವೆರಿ ಕ್ಯೂಟ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಪೆಪ್ಪರ್ ಸಪ್ರೇಟಾಗಿ ಅಲಾಂಗ್ ವಿತ್ ದ್ಯಾಟ್ ಬಟರ್ ಸಪ್ರೇಟಾಗಿ ಕೊಟ್ಟಿದ್ರು. ಸೊ ಇಟ್ ವಾಸ್ ವೆರಿ ಕ್ಯೂಟ್ ಟು ಮಿಕ್ಸ್ ಆ್ಯಂಡ್ ಈಟ್ ಇಟ್. ಆ್ಯಂಡ್ ನಾನು ಯಾವಾಗೇ ಫೋರಮ್ ಮಾಲಿಗೆ ಬಂದರೂ ನಾನು ಈ ಶಾಪಿಗೆ ಹೋಗಿರ್ತೀನಿ. ದಿಸ್ ಇಸ್ ಅ ಫ್ಲವರ್ ಶಾಪ್, ಬೊಕೆ ಶಾಪ್. ಎಂಟ್ರೆನ್ಸ್ ಎಲ್ಲ ಇರುತ್ತೆ ಫೋರಮ್ ಮಾಲಲ್ಲಿ. ಸೊ ದಿಸ್ ಆರ್ ದ ವೆರಿ ಕ್ಯೂಟ್ ಬೊಕೇಸ್ ಐ ಫೆಲ್ಟ್. Guys, I'm back home and ತುಂಬ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು ಸಿನ್ಸ್ ಐ ವಾಸ್ ನಾಟ್ ವೆಲ್. ಸೊ ದಿಸ್ ವ್ಲಾಗ್ ಇಸ್ ಗೋಣ ಬಿ ವೆರಿ ಶಾರ್ಟ್.
ವ್ಲಾಗ್ ಮಾಡೋಕ್ಕಾಗಲಿಲ್ಲ ತುಂಬ ಅಂತ. ಆ್ಯಂಡ್ ಲುಕ್ ಹೂಸ್ ಯರ್ ಜಸ್ಟ್ ಚಿಲ್ಲಿಂಗ್ ಅಟ್ ಹೋಮ್, ಇನ್ನೇನೂ ಮಾಡಿಲ್ಲ. ಇವನಿಗೆ ಸಂಡೇ ಆದರೆ ಸಾಕು 6 ಗಂಟೆಯಿಂದ 12 ಗಂಟೆ ಪ್ರಾಪರಾಗಿ ಕ್ರಿಕೆಟ್ ಆಡ್ಕೊಂಬರ್ತಾನೆ. ಆ ಕ್ರಿಕೆಟ್ ಆಡಿದಾನೆ ಅಷ್ಟೊತ್ತು ಅಂತ ಇಡ್ಲಿ ಆ ಥರ ನಾರ್ಮಲ್ ಟಿಫಿನ್ಸ್ ತಿನ್ನಲ್ಲ. ಅನ್ನ ಬಿರಿಯಾನಿ ಕಾಲು ಸೋಪು ಎಲ್ಲ ತಿನ್ಕೊಂಡು ಮನೆಗೆ ಬಂದು ಆರಾಮಾಗಿ ರೆಸ್ಟ್ ತೊಗೊಂಡಿದ್ದ. ಇವಂದು ಲೈಫ್ ಅಂದರೆ ದುಡ್ಡು ಖರ್ಚು ಮಾಡಿಲ್ಲ, ಏನೂ ಇಲ್ಲ. ನಿನಗೇನ ಬೇಡ ಹೋಗೋಕ್ಕೆ ಕ್ರಿಕೆಟ್ ಆಡೋಕ್ಕೆ, ಹೋಗು ನೀನು ಫ್ರೆಂಡ್ಸ್ ಜೊತೆ ಬೆಳಗ್ಗೆ ಎಷ್ಟೊತ್ತಲ್ಲ ಹೋಗು, 5 ಗಂಟೆಗೆ ಎದ್ದೋಗ್ತಿ, ಹೋಗು ಕಾಲು ಸೂಪ್ ಕುಡಿ. ನೀನು ಬೇಡ ಅಂತ ನಾವು ಯಾವ ಥರ ಬೇಡ ಅಂದ್ರೆ ಹೋಗ್ತೀನಿ ಬೇಡ ಕುಡಿಬೇಡ ಆಡ್ಬೇಡ ಅಂತ ಹೋಗು. ನಮಗೆ ಈ ಆಪ್ಷನ್ ಇರಲಿಲ್ಲ. ಈ ಭಾನುವಾರ ಹೋಗ್ಬೇಕು ಮನೇಲಿ ಬಾರ ಬೆಳಗ್ಗೆ. ನನಗೆ 11 ಜನ 12 ಜನ ಫ್ರೆಂಡ್ಸ್ ಇಲ್ವೇ? ಅದು ನಿಮ್ಗೆ ಕಷ್ಟಪ್ಪ. ಬಾ ನಮ್ಮ ಜೊತೆನೇ ಬಾ ಪರವಾಗಿಲ್ಲ. ನೋ ಐ ಆಮ್ ನಾಟ್ ಗೋಯಿಂಗ್. ಐ ಆಮ್ ನಾಟ್ ಗೋಯಿಂಗ್. ಯಾರು ಇವನ್ ಜೊತೆ ಅಂಪೈರ್ ಮಾಡಿಲ್ಲ ಅಂದ್ರೆ ಅಂಪೈರ್ ಮಾಡ್ತಿದ್ಯಾ ನೀನು ಹೇಳಿದ್ದು ನಿನಗೆ ಮಾಡು ಅಂತ ಹೇಳಿದ್ದು ನಾನು. ಓಕೆ ಸುಚಿತ್ ಏನು ಮಾಡಿದೆ ಇವತ್ತು ಮನೇಲಿ? ಬಂದೆ ಮಲ್ಕೊಂಡೆ ಎದ್ದೊಳ್ದೆ ತಿರ್ಗಾಚೊಳ್ದೆ ಬಂದೆ. That's it. Okay guys, thanks for watching. डिप्रेशन मैं डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. I hope you like this video. Like ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ. Thanks for watching. Bye.